ನಮಸ್ಕಾರ ಎಲ್ಲರಿಗೂ, ನನ್ನ ಪ್ರೀತಿಯ ವೀಕ್ಷಕರಿಗೆ ಶುಭೋದಯ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೆಲ್ತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಸರು ಕಾಳಿನ ದೋಸೆಯನ್ನು ಇವತ್ತು ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಸಿಂಪಲ್ಲಾಗಿ ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀನಿ. ಹೆಸರು ಕಾಳು ಸೇವನೆಯು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹಾಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ನಲ್ಲಿ ಕೂಡ ಇರುತ್ತೆ. ಹೆಸರು ಕಾಳು ದೋಸೆ ಮಾಡೋದಕ್ಕೆ ಒಂದು ಬೌಲಲ್ಲಿ ರೈಸ್, ಹೆಸರು ಕಾಳು, ಅರ್ಧಷ್ಟು ಅವಲಕ್ಕಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಜೀರಿಗೆ, ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಅಕ್ಕಿಯನ್ನು ರಾತ್ರಿನೇ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕೊಂಡಿದ್ದೀನಿ. ಇವತ್ತು ನಾನು ರೇಷನ್ ರೈಸನ್ನೇ ಯೂಸ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಒಂದು 20 ನಿಮಿಷ ಅವಲಕ್ಕಿಯನ್ನು ನೆನೆ ಹಾಕಿದ್ದೀನಿ. ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಈ ಹೆಸರು ಕಾಳು ಇದೆಯಲ್ಲ, ಇದು ನಮಗೆ ಜೀರ್ಣಕ್ರಿಯೆಗೆ ಕೂಡ ತುಂಬ ಉತ್ತಮವಾಗಿ ನಮ್ಮ ದೇಹಕ್ಕೆ ಸಹಕರಿಸುತ್ತೆ, ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ ಅಂತ ಕೂಡ ಹೇಳಬಹುದು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹೆಸರು ಕಾಳು ಅಕ್ಕಿ ಏನು ತೊಗೊಂಡಿದ್ನೋ, ನೆನೆ ಹಾಕಿದ್ನೋ ಅದನ್ನು, ಹಾಗೆ ಅವಲಕ್ಕಿಯನ್ನು, ಈರುಳ್ಳಿಯನ್ನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಯಿ ತುರಿ ಎಲ್ಲವನ್ನು ಹಾಕ್ಕೊಳ್ತೀನಿ. ಉಪ್ಪನ್ನು ಚೆನ್ನಾಗಿ ರುಬ್ಬಿದ ನಂತರ ಸೇರಿಸ್ಕೊತೀನಿ. ಈ ಥರ ಎಲ್ಲವನ್ನು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಮಕ್ಕಳು ಕೂಡ ಎಲ್ಲವನ್ನು ತೆಗೆದು ಸಪ್ರೇಟಾಗಿ ಇಡೋದಿಲ್ಲ, ದೋಸೆಯನ್ನು ಚೆನ್ನಾಗಿ ತಿಂತಾರೆ. ನಾವು ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಹಾಗೆ ಪಡ್ಡು ರೀತಿಯಲ್ಲಿ ಕೂಡ ಮಾಡಿ ಕೊಡಬಹುದು. ಮಾರ್ನಿಂಗ್ ನೆನೆ ಹಾಕಿ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಕೂಡ ಇದನ್ನು ಗ್ರೈಂಡ್ ಮಾಡಿ ಆವಾಗ ಫ್ರೆಶ್ಶಾಗಿ ಮಾಡ್ಬೋದು. ಹುಳಿ ಬರೆಸ್ಕೊಳ್ಬೇಕು ಆ ಥರ ಎಲ್ಲ ಏನಿಲ್ಲ, ಫಿಗ್ಮೆಂಟೇಷನ್ ಆಗಬೇಕು ದೋಸೆ ಆ ಥರ ಎಲ್ಲ ಏನಿಲ್ಲ, ಇಮಿಡಿಯೇಟ್ ಮಾಡ್ಕೊಳ್ಬಹುದಂತ ರೆಸಿಪಿ. ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನು ಕೊನೆಯಲ್ಲಿ ಏನು ತೊಗೊಂಡಿದ್ದೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮಾಡ್ತಿದ್ದೀನಿ. ಕಾಯಿ ತುರಿ, ಜೀರಿಗೆ, ಅವಲಕ್ಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ನಂತರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ 5 to 10 minutes ಬಿಡೋಣ. ಎಲ್ಲವೂ ಚೆನ್ನಾಗಿ ಸೆಟ್ ಆಗಲಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋವನ್ನು ನೋಡುವ ಮುನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಈ ದೋಸೆಗೆ ಕಾಯಿ ಚಟ್ನಿ ಉತ್ತಮವಾದ ಕಾಂಬಿನೇಷನ್ ಅಂತ ಹೇಳ್ಬೋದು. ಹುರಿಗಡಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಹುರಿಗಡಲೆಯನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಹುರ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಶುಂಠಿ, ಒಂದೆಸಲು ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಅಷ್ಟರಲ್ಲಿ ದೋಸೆ ಹಿಟ್ಟು ಕೂಡ ಒಂದು 10 ನಿಮಿಷ ಚೆನ್ನಾಗಿ ನೆನೆದಿರುತ್ತೆ. ನೋಡಿ, ಚಟ್ನಿ ಕೂಡ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ದೋಸೆಯನ್ನು ಹಾಕ್ಕೊಳ್ಳೋಣ. ತವವನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅವಲಕ್ಕಿಯನ್ನು ಕೂಡ ಹಾಕ್ಕೊಂಡು ರುಬ್ಬಿರೋದ್ರಿಂದ ದೋಸೆ ತುಂಬಾ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ ಅಂತಲೇ ಹೇಳಬಹುದು. ನಾನು ಯಾವುದೇ ರೀತಿಯ ಎಣ್ಣೆಯನ್ನು ತವಗೆ ಹಾಕೋತಾ ಇಲ್ಲ, ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಫಸ್ಟು ಹಾಗೇನೆ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ನಾನು. ದೋಸೆ ಹುಯ್ಯೋ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೇ ಹುಯ್ಕೋಬೇಕು, ಇಲ್ಲ ಅಂದರೆ ಅದು ತವಕ್ಕೆ ಅಂಟ್ಕೊಳ್ಳುತ್ತೆ, ಕ್ಲೀನಾಗಿ ಸ್ಪ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ಈ ದೋಸೆಗೆ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಸಾಂಬಾರುಗಳು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ಚಟ್ನಿಯನ್ನೇ ಮಾಡ್ಕೋಬೋದು. ಹುರ್ಗಡಲೆ ಬದಲು ಕಡಲೆಬೇಳೆಯನ್ನು ಬೇಕಾದರೆ ಯೂಸ್ ಮಾಡ್ಕೊಂಡು ಕೂಡ ಚಟ್ನಿ ಮಾಡ್ಕೊಳ್ಬೋದು. ಈ ಥರ ಬಿಸಿ ಬಿಸಿಯಾಗಿ ದೋಸೆಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಎಲ್ಲ ರೀತಿಯ ಮಸಾಲೆ ಐಟಮ್ಸ್ ಕೂಡ ಹಾಕ್ಕೊಂಡು ರುಬ್ಬಿರೋದ್ರಿಂದ ತುಂಬಾ ರುಚಿಯಾಗಿ ಕೊಡುತ್ತೆ. ನಮಗೆ ಎಣ್ಣೆ ಬೇಡ, ನಾವು ತುಪ್ಪ ಅಥವಾ ಬೆಣ್ಣೆಯನ್ನು ಯೂಸ್ ಮಾಡ್ಕೋತೀವಿ ಅನ್ನೋರು ಬೆಣ್ಣೆ ಕೂಡ ಹಾಕ್ಕೊಂಡು ದೋಸೆಯನ್ನು ಮಾಡ್ಕೊಳ್ಬಹುದು. ನಾನು ಬೆಣ್ಣೆ ಏನಾದರೂ ಫ್ರೆಶ್ ಆಗಿ ತೆಗೆದಿದ್ದಾಗ ಈ ಥರ ಬೆಣ್ಣೆಯನ್ನು ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಬೆಣ್ಣೆ ಹಾಕಿ ಸವರ್ಕೊಂಡು ಮಾಡ್ಕೊಳ್ಳುವಾಗ ದೋಸೆಯನ್ನು ತೆಗೆದು ನಾನು ಉಲ್ಟಾ ಹಾಕೋದಿಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ.
ದೋಸೆನ ಯಾರಾದರೂ ಮಾಡ್ಕೊಡ್ತಾ ಇದ್ರೆ ಬಿಸಿ ಬಿಸಿಯಾಗಿ ಕುತ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ನನ್ನ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ವಿಡಿಯೋಸ್ನ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.